ಆರೋಗ್ಯವೇ ಭಾಗ್ಯ ಅಂತಾರೆ. ಆರೋಗ್ಯನೇ ಸಂಪತ್ತು ಅಂತಲೂ ಸಹ ಅಂತಾರೆ. ನಾವು ತಿನ್ನೋ ಊಟ ಆರೋಗ್ಯಕರವಾಗಿದ್ದರೆ ನಮಗೆ ಮಾಡೋ ಕೆಲಸದಲ್ಲೂ ಆಸಕ್ತಿನೂ ಸಹ ಸಿಕ್ಕುತ್ತೆ. ಸೊ ಆರೋಗ್ಯವೇ ಭಾಗ್ಯ ಅಲ್ವಾ? ಈ ಆರೋಗ್ಯಕರವಾದ ಬೆಂಡೆಕಾಯಿ ಸಾರು ಮತ್ತು ಮುದ್ದೆನ ತಿನ್ನೋದನ್ನ ಮರಿಬಾರ್ದಲ್ವ. ಸೊ ನಮ್ಮ ದಿನನಿತ್ಯದ ಅಡುಗೆಯಲ್ಲಿ ವಾರಕ್ಕೆ ಒಂದು ದಿನನಾದರೂ ಬೆಂಡೆಕಾಯಿನ ಬಳಸೋದ್ರಿಂದ ಇದು ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡಿ ಗುಡ್ ಕೊಲೆಸ್ಟ್ರಾಲ್ನ ಇನ್ಕ್ರೀಸ್ ಮಾಡುತ್ತೆ. ಅದ್ರ ಜೊತೆಗೆ ಇದು ಹೈ ಫೈಬರ್ ಕಂಟೆಂಟ್ ಆದ್ದರಿಂದ ನಮ್ಮ ದೇಹದಲ್ಲಿ ನಾರಿನಾಂಶ ಚೆನ್ನಾಗಿ ಸಿಕ್ಕೋದ್ರಿಂದ ಕಾನ್ಸ್ಟಿಪೇಷನ್ ಕಮ್ಮಿ ಆಗುತ್ತೆ. ಬೆಂಡೆಕಾಯಿ ತುಂಬ ಆರೋಗ್ಯಕರವಾದ್ದು. ಅದರಲ್ಲೂ ಗರ್ಭಿಣಿ ಸ್ತ್ರೀಯರಂತೂ ಬಳಸಿದರೆ ಮಗು ಬೇಕಾದ ಫೋಲಿಕ್ ಆ್ಯಸಿಡ್ಡು ಸಿಕ್ಕುತ್ತೆ. ಮಗುವಿನ ಬೆಳವಣಿಗೆಗೂ ಸಹ ಇದು ತುಂಬ ಅನುಕೂಲವಾಗಿದೆ ಬೆಂಡೆಕಾಯಿ ಸಾರು ಎಲ್ಲರಿಗೂ ಮಾಡೋದು ಗೊತ್ತು. ಬೆಂಡೆಕಾಯಿ ತೊಳೆದು ಚೆನ್ನಾಗಿ ಕಟ್ ಮಾಡಿಕೊಂಡು ಈ ಥರ ಹುರಿದ್ರೆ ನಮ್ಮ ಬೆಂಡೆಕಾಯಿ ಸಾರು ಅರ್ಧ ಪ್ರೋಸೆಸ್ ಮುಗ್ದಂಗೆ. ಸೊ ನಾನು ಇಲ್ಲಿ ಬೆಂಡೆಕಾಯಿ ಹತ್ತತ್ರ 1 kg ಅಷ್ಟು ತೊಗೊಂಡಿದ್ದೀನಿ. ಈ ಬೆಂಡೆಕಾಯಿನ ನಾನು 2 ಸತಿ ಹುರಿಬೇಕಾಯ್ತು. ಅದು ಲೋಳೆ ಥರ ಇರುತ್ತಲ್ವ, ಅದು ಸ್ವಲ್ಪ ಹೋದರೆ ನಮಗೆ ಸಾಂಬಾರು ತುಂಬ ಟೇಸ್ಟಿಯಾಗಿ ಇರುತ್ತೆ. ಬೆಂಡೆಕಾಯಿ ಸಾರಿಗೆ ಹುಳಿ ಇಲ್ಲ ಅಂದರೆ ಹಂಗೆ ಟೊಮೊಟೊನ ಸಹ ನಾವು ಜಾಸ್ತಿನೇ ಹಾಕಬೇಕು. ಒಂದೊಂದು ಸತಿ ಟೊಮೊಟೊ ಕಮ್ಮಿ ಹಾಕಿ ನಾನು ಹುಣಸೆಹಣ್ಣು ತಗೊಳ್ಳೋದು ಉಂಟು. ನಾನು APMC ಮಾರ್ಕೆಟ್ಗೆ ಹೋಗ್ಬಿಟ್ಟು ಬೆಂಡೆಕಾಯಿ ಕಮ್ಮಿ ರೇಟಲ್ಲಿ ಸಿಕ್ತು, 30 ರೂಪಾಯಿ ಕೆಜಿಗೆ 30 ರೂಪಾಯಿ ಕೆಜಿ 2 kg ತಂದಿದ್ದೆ. ಅದ್ರ ಜೊತೆಗೆ ಟೊಮೊಟೊ 1 ಬಾಕ್ಸ್ ತಂದಿದ್ದೀನಿ. 1 ಬಾಕ್ಸಿಗೆ 13 kg ಟೊಮೊಟೊ ಸಿಗ್ತವೆ. ಸೊ ಖಾರಕ್ಕೆ ನಾನು ಏನೇನು ಹಾಕ್ಕೊತಿದ್ದೀನಿ ಅಂದರೆ ತೆಂಗಿನಕಾಯಿ ನಿಮ್ಮ ಕೈಯಲ್ಲಿ 1 ಹಿಡಿಯೋಷ್ಟು. ಅದಕ್ಕೆ ನಾನು ನಮ್ಮ ಮನೆ ಜನಕ್ಕೆಲ್ಲ ಚೆನ್ನಾಗಿ ಹುಳಿ ಇರಬೇಕಲ್ವಾ, ಟೊಮೊಟೊ ಬೇರೆ 13 kg ಬಾಕ್ಸ್ ತಂದುಬಿಟ್ಟಿದ್ದೀನಿ. ಸೊ ನಾನು ಒಂದು 4 ಟೊಮೊಟೊನಾದರೂ ಹಾಕ್ತಾಯಿದ್ರೆ ಹೆಂಗೆ, ಆಮೇಲೆ ನಾನು ಗಂಡ ಬೈದ್ಬಿಡಲ್ವಾ. ಸೊ ಅದಕ್ಕೆ ಒಂದು 4 ಟೊಮೊಟೊ ಹಾಕ್ತಾಯಿದ್ದೀನಿ. ಈರುಳ್ಳಿ 3 ಹಾಕಿದ್ದೀನಿ. ಖಾರದ ಪುಡಿ 2 ಸ್ಪೂನು, ಧನಿಯಾ ಪುಡಿ 2 ಸ್ಪೂನ್. ನಿಮ್ಮ ಮನೆಯಲ್ಲಿ ಜನ ಜಾಸ್ತಿ ಇದ್ದರೆ ನೀವು 2 ಸ್ಪೂನ್ ಖಾರ ಸಾಂಬಾರು ಹಾಕ್ಕೊಬೋದು. ಇಲ್ವಾ 1 ಸ್ಪೂನ್ ಹಾಕ್ಕೊಳ್ಳಿ ಸಾಕು. 3 ಟೊಮ್ಯಾಟೊ, 2 ಈರುಳ್ಳಿ, ಸ್ವಲ್ಪ ಕಾಯಿ, 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಳ್ಳಿ. ನಿಮ್ಮ ಮನೆಯಲ್ಲಿ 2-3 ಮಾಡ್ಕೊಳೋದಾದರೆ. ನನ್ನ ಮಕ್ಕಳು ತುಂಬ ಖುಷಿಯಾಗಿ ಬೆಂಡೆಕಾಯಿ ಸಾರು ಇಷ್ಟಪಟ್ಟು ತಿಂತಾರೆ. ಇಷ್ಟ ಆದರೆ ನಿಮಗೆ ಸ್ವಲ್ಪ ಹುಣಸೆಹಣ್ಣು ಹಾಕೊಳ್ಳೋದು ಮರಿಬೇಡಿ. ಯಾಕೆಂದರೆ ಹುಣಸೆಹಣ್ಣು ಕೊಡೋ ಟೇಸ್ಟೇ ಬೇರೆ ಬೆಂಡೆಕಾಯಿ ಹುಳಿಗೆ. ಸೊ ನಾನು ಟೊಮೊಟೊನ ಖಾರಕ್ಕೂ ಹಾಕ್ಕೊಂಡು ಒಗ್ಗರಣೆಗೂ ಹಾಕ್ತಿದ್ದೀನಿ. ಇದು ಇನ್ನೂ ಒಳ್ಳೆ ಟೇಸ್ಟ್ ಕೊಡುತ್ತೆ. ಒಗ್ಗರಣೆಗೆ ಹಾಕ್ತಾಯಿದ್ರೆ ಹೆಂಗೆ ಟೊಮೊಟೊನ. ಸೊ 3 ಟೊಮೊಟೊನ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ, 3 ಟೊಮೊಟೊನ ಖಾರಕ್ಕೆ ಹಾಕ್ಕೊಂಡಿದ್ದೀನಿ. ಅದು ಸಣ್ಣದಾಗಿ ಹೆಚ್ಚಿದ್ರೆ ಚೆನ್ನಾಗಿ ಬೇಯುತ್ತೆ ಅಂತ ಅಷ್ಟೇ. ಸೊ ನಿಮಗೆ ಎಲ್ಲರಿಗೂ ಗೊತ್ತು, ಕಡಾಯಿ ಇಟ್ಟು ಎಣ್ಣೆ ಹಾಕಿ ಸಾಸಿವೆ ಸಿಡಿಸಿ ಕರಿಬೇವು ಹಾಕಿದರೆ ಒಗ್ಗರಣೆ ಕೆಲಸ ಮುಗೀತು. ಇನ್ನು ನೆಕ್ಸ್ಟ್ ಏನು, ನಾವು ಈರುಳ್ಳಿ ಹಾಕಿ ಹೆಚ್ಕೊಂಡಿರೋ ಟೊಮೊಟೊನ ಹಾಕಿ ರುಬ್ಕೊಂಡಿರೋ ಖಾರನ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು ಕುದಿಸ್ಬಿಟ್ರೆ ಬೆಂಡೆಕಾಯಿ ಸಾರು ಫಟಾಫಟ್ ಅಂತ ರೆಡಿಯಾಗೋಗುತ್ತೆ. ಈಸಿ, ಸಿಂಪಲ್ ಆ್ಯಂಡ್ ಹೆಲ್ತಿಗೆ ಎಷ್ಟು ಒಳ್ಳೆಯದು, ಗರ್ಭಿಣಿಯ ಸ್ತ್ರೀಯರಿಗೆ ಎಷ್ಟು ಒಳ್ಳೆಯದು. ಇದೆಲ್ಲ ಇಟ್ಕೊಂಡು ನಾವು ಬೆಂಡೆಕಾಯಿನ ಆದಷ್ಟು ಸೇವಿಸ್ತಾ ಬಂದರೆ, ಅಟ್ಲೀಸ್ಟ್ ವಾರಕ್ಕೊಂದು ಸತಿನಾದರೂ ಬೆಂಡೆಕಾಯಿನ ಬಳಸ್ತಾ ಬಂದರೆ ನಮ್ಮ ಆರೋಗ್ಯದಲ್ಲಿ ತುಂಬ ಡಿಫ್ರೆನ್ಸ್ನ ನಾವು ನೋಡ್ಬೋದು. ಯಥೇಚ್ಛವಾಗಿ ಬೆಂಡೆಕಾಯಿ ತಿನ್ನೋದ್ರಿಂದ ಮೆಂಟಲ್ ಹೆಲ್ತಿಗೆ ಒಳ್ಳೆಯದು. ನಮ್ಮ ಹಿರಿಯರು ಹೇಳಲ್ವಾ, ಮತ್ತು ಅಷ್ಟೆಂದರೆ ಹೇಳ್ತಾರ ಬೆಂಡೆಕಾಯಿ ತಿಂದರೆ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ ಅಂತ ನಮಗೆ ತುಂಬ ಚೆನ್ನಾಗಿ ಗೊತ್ತು. ಯಾಕೆ ಅಂದರೆ ಚಿಕ್ಕ ವಯಸ್ಸಿಂದ ನಮ್ಮ ಅಪ್ಪ ನಿಮ್ಮ ಅಪ್ಪ ಎಲ್ಲರಪ್ಪ ಅಮ್ಮಗಳು ಅದನ್ನೇ ಅಲ್ವಾ ಹೇಳಿರೋದು, ಬೆಂಡೆಕಾಯಿ ತಿಂದರೆ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ.
ಬೆಂಡೆಕಾಯಿ ಎಲ್ಲ ಹುರಿದು ಸಾಂಬಾರೊಳಗೆ ಹಾಕಿದರೆ ಸಾಂಬಾರು ತುಂಬ ಗಟ್ಟಿಗಾಗುತ್ತೆ. ನೀವು ಎಷ್ಟೇ ನೀರು ಇದ್ದಿದ್ರೂ ಸಾಂಬಾರು ಸ್ವಲ್ಪ ಗಟ್ಟಿನೇ ಬರುತ್ತೆ. ಸ್ವಲ್ಪ ನೋಡ್ಕೊಂಡು ನೀರು ಹಾಕಿ. ಬೆಂಡೆಕಾಯಿನೂ ಅಷ್ಟೇ ಸಾಧ್ಯವಾದಷ್ಟು ಸೇರ್ಸೋಕ್ಕೆ ಪ್ರಯತ್ನ ಪಡಿ. ಸೊ ನನ್ನ ಬೆಂಡೆಕಾಯಿ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ನೋಡಿ, ಕುದೀತು. ಇವಾಗ ನೆಕ್ಸ್ಟ್ ಸ್ಟೆಪ್ ಏನು, ಬೆಂಡೆಕಾಯಿ ಹಾಕೋದೆ ನೆಕ್ಸ್ಟ್ ಸ್ಟೆಪ್. ಸೊ ನಾನು ಚೆನ್ನಾಗಿ ಹುರ್ಕೊಂಡಿದ್ನಲ್ಲ ಬೆಂಡೆಕಾಯಿ ಹಾಕ್ತಾಯಿದ್ದೀನಿ. ಹಾಕಿ ಒಂದೇ ಒಂದು ಕುದಿಸ್ಬಿಟ್ರೆ ಎಲ್ದಿ ಆ್ಯಂಡ್ ಟೇಸ್ಟಿಯಾದ ಬೆಂಡೆಕಾಯಿ ಸಾಂಬಾರು ರೆಡಿಯಾಗೋಯಿತು. ಸೊ ನಿಮ್ಮ ಊಟದಲ್ಲಿ ಬೆಂಡೆಕಾಯಿನ ಸೇರ್ಸೋದನ್ನ ಮರಿಬೇಡಿ. ಅದ್ರ ಜೊತೆಗೆ ನಾನು ಬೆಂಡೆಕಾಯಿ ಸಾಂಬಾರು ಜೊತೆಗೆ ಮುದ್ದೆ ಮಾಡ್ಕೊಂಡಿದ್ದೀನಿ. ರೈಸ್ ಸ್ವಲ್ಪ ಸೇರಿಸಿ ಮುದ್ದೆ ನಿಮ್ಮ ಊಟದಲ್ಲಿ ದಿನನಿತ್ಯ ಅಡುಗೆಯಲ್ಲಿ ಹಾಕ್ಕೊಳ್ಳಿ. ಸೊ ನಾನು ಸಣ್ಣ ತಪ್ಪಲಿಲಿ ಇಬ್ಬರಿಗಾಗೋವಷ್ಟು ಮುದ್ದೆನ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇದು ಚಿಕ್ಕ ತಪ್ಪಲಿ, ಅದಕ್ಕೆ 2 ಗ್ಲಾಸ್ ನೀರು ಹಾಕಿದ್ದೀನಿ. 2 ಗ್ಲಾಸ್ ನೀರಿಗೆ 1 ಗ್ಲಾಸಿಗೆ 1 ಮುದ್ದೆ ಆಗುತ್ತೆ. ಅಂದರೆ ನಾನು ಕಟ್ಟೋ ಸೈಜಲ್ಲಿ 1 ಗ್ಲಾಸ್ಗೆ 1 ಮುದ್ದೆ ಆಗುತ್ತೆ. ನಾನು ತುಂಬ ದಪ್ಪ ಕಟ್ಟಲ್ಲ ಮತ್ತು ತುಂಬ ಸಣ್ಣ ಕಟ್ಟಲ್ಲ, ಮೀಡಿಯಮ್ ಸೈಜಲ್ಲಿ ನಾನು ಮುದ್ದೆನ ಕಟ್ತೀನಿ. ಸ್ವಲ್ಪ ಮುದ್ದೆ ಮಿಕ್ಕಿತ್ತು ಅಂತ ನಾನು ಮುದ್ದೆನ ಮುರಿದು ಹಾಕಿದ್ದೀನಿ. ಸೊ ಮುದ್ದೆ ಹೆಸರು ಕುದಿ ಬಂತು. ಹಿಂಗೆ ಕುದಿ ಬಂದಿದ್ದು ಇದಕ್ಕೆ ಹಸಿಟ್ಟು ಹಾಕಬೇಕು. ಹಸಿಟ್ಟು ಹಾಕಿ ನೀವು ಬಿಡಬೇಡಿ ಆಯಿತಾ. ಸ್ವಲ್ಪ ಬಿಟ್ಟರೆ ಏನಾಗುತ್ತೆ ಅಂದರೆ ಗಂಟು ಬಿದ್ದುಬಿಡುತ್ತೆ. ಹಿಂದೆಯೇ ಸ್ವಲ್ಪ ಚೆನ್ನಾಗಿ ತಿರ್ಗಿಸ್ಕೊಂಬರ್ಬೇಕು. ನಾನು ಫಸ್ಟೆಲ್ಲ ಮುದ್ದೆ ಮಾಡುವಾಗ ಸ್ವಲ್ಪ ಹೊತ್ತು ಬಿಡ್ತಿದ್ದೆ, ಅದು ಗಂಟು ಬಂದ್ಬಿಡೋದು. ನಾವು ಒಲೆ ಮೇಲೆ ಇಟ್ಕೊಂಡು ಮುದ್ದೆನ ತಿರುಗಿಸೋದ್ರಿಂದ ಗಂಟು ಬರ್ದೇ ಮುದ್ದೆ ತುಂಬ ಚೆನ್ನಾಗಾಗುತ್ತೆ. ನಾನು ತುಂಬ ಚೆನ್ನಾಗಿ ಮುದ್ದೆ ಮಾಡೋಕ್ಕೆ ಬರಲಿಲ್ಲ ಅಂದರೂ ಎಷ್ಟೋ ಬೈದೇ ಇರೋವಷ್ಟು ಮನೆಯಲ್ಲಿ ಯಾರೂ ಚೆನ್ನಾಗಿ ಮಾಡೋಕ್ಕೆ ಬರುತ್ತೆ. ಚೆನ್ನಾಗಿ ಮಾಡ್ತೀನಿ ಮುದ್ದೆನ. ಸೊ ಮುದ್ದೆ ಚೆನ್ನಾಗಿ ಕುದೀತಾ ಇದೆ. ನಾನು ಒಲೆ ಮೇಲೆ ಸ್ಟವ್ ಮೇಲೆ ಇದ್ದಾಗಲೇ ಮುದ್ದೆನ ಚೆನ್ನಾಗಿ ತಿರುಗ್ಕೊತಾ ಇದ್ದೀನಿ. ಹಂಗಾದರೆ ಗಂಟು ಬೀಳಲ್ಲ. ಸ್ವಲ್ಪ ಹಸಿಟ್ಟು ನೋಡ್ಕೊಬೇಕು. ತೆಳುಗಾದರೆ ಸ್ವಲ್ಪ ಹಸಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಗಟ್ಟಿಗಾದರೆ ಬಿಸಿ ನೀರು ಹಾಕ್ಕೊಂಡು ಚೆನ್ನಾಗಿ ಮಿದಿರಿ. ತೆಳುಗಾದರೆ ಸ್ವಲ್ಪ ಹಸಿಟ್ಟು ಹಾಕ್ಕೊಂಡು ಒಲೆ ಮೇಲೆ ಹಿಂಗೆ ತಿರುಗಿಸ್ರಿ. ಇದೇ ರೀ ನಮ್ಮ ಅತ್ತೆಯವ್ರದ್ದು ನಮ್ಮ ಅಮ್ಮವ್ರದ್ದು ಎಲ್ಲ ಟ್ರಿಕ್ಸು. ನಮಗೆ ಗೊತ್ತಿಲ್ಲ ಅಷ್ಟೇ. ಎಷ್ಟು ಚೆನ್ನಾಗಿ ಟ್ರಿಕ್ ಯೂಸ್ ಮಾಡ್ತಾರೆ ಗೊತ್ತಾ ಮುದ್ದೆನ. ಸೊ ನನ್ನ ಮುದ್ದೆ ರೆಡಿ ಆಗ್ತಾ ಇದೆ. ನಾನು ಮಾಡ್ತಿರೋದು 2 ಮುದ್ದೆ. ಸೊ ನಾನು ಮ್ಯಾಟ್ ಹಾಕ್ಕೊತಿದ್ದೀನಿ. ಟೈಲ್ಸ್ ಇರೋದ್ರಿಂದ ಜಾರುತ್ತೆ ಮುದ್ದೆ ಕಟ್ಟುವಾಗ ಅಂತ. ಅದು ಮ್ಯಾಟು ಬಿಸಿ ತಪ್ಪಲಿಗೆ ಮ್ಯಾಟ್ಗೆ ಅಂಟ್ಕೊಂಡ್ಬಿಡುತ್ತೆ ತಪ್ಪಲಿ. ಅದಕ್ಕೆ ಅದ್ರ ಕೆಳಗಡೆ ಕಾಟನ್ ಕರ್ಚೀಫ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿದ್ಬಿಟ್ಟು ಮುದ್ದೆನ ಕಟ್ತಾ ಇದ್ದೀನಿ. ಸೊ ನೀವು ಹೆದ್ರುಕೊಂಡು ಆಮೇಲೆ ಮುದ್ದೆ ತಿನ್ನೋದು ಬಿಟ್ಬಿಟ್ಟಿರೋ ನಾನು ಇಷ್ಟೊಂದು ಸತಿ ಕಟ್ತಾ ಇರೋದು ನೋಡ್ಬಿಟ್ಟು. ಅದು ಸಿಂಪಲ್ ಪ್ರೋಸೆಸ್ ಅಷ್ಟೇ, ಪ್ರಾಕ್ಟೀಸ್ ಬೇಕಷ್ಟೇ. ಸೊ ಪ್ರಾಕ್ಟೀಸ್ ಮಾಡಿ ಮುದ್ದೆ ಮಾಡೋದು ಕಲೀರಿ. ನೋಡಿ ತುಂಬ ಚೆನ್ನಾಗಿ ಮುದ್ದೆ ಬಂದುಬಿಡ್ತು. ಸೊ ಮುದ್ದೆ ರೆಡಿ ಆಯಿತು, ಸಾಂಬಾರು ರೆಡಿ ಆಯಿತು. ನಾನು ಸಾಂಬಾರು ಗಟ್ಟಿಗಾಗೋಗ್ಬಿಟ್ಟಿತ್ತು. ಸ್ವಲ್ಪ ನೀರು ಹಾಕ್ತೆ. ಯಾಕೆ ಅಂದರೆ ಬೆಂಡೆಕಾಯಿ ಸಾಂಬಾರಿಗೆ ಬೆಂಡೆಕಾಯಿ ಹಾಕಿದ ಮೇಲೆ ಸ್ವಲ್ಪ ಗಟ್ಟಿಗಾಗುತ್ತೆ. ಸೊ ಯಥೇಚ್ಛವಾಗಿ ಬೆಂಡೆಕಾಯಿ ತಿನ್ನಿ. ಹೀಗೆ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮ್ಮದು ಯಾವ ಊರು ಅಂತ ಕಮೆಂಟಲ್ಲಿ ತಿಳಿಸಿ.